ಡಿ ಕೆ ಶಿವಕುಮಾರ್ ಮತ್ತೆ ದೆಹಲಿಗೆ ಹೋಗಿದ್ದಾರೆ. ಸಹಜವಾಗಿ ಈ ಒಂದು ಕುತೂಹಲ ಎಲ್ಲರೂ ಕೂಡ ಇದೆ. ಅದರಲ್ಲೂ ಅವರ ಬೆಂಬಲಿಗರಲ್ಲಿ ಹೆಚ್ಚಾಗಿ ಈ ಒಂದು ಕುತೂಹಲ ಮನೆ ಮಾಡ್ತಾ ಇದೆ. ಯಾಕೆಂದರೆ ದೆಹಲಿಯಲ್ಲಿ ಏನಾದರೂ ಕೂಡ ರಾಷ್ಟ್ರೀಯ ನಾಯಕರನ್ನ, ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರಾ? ಸಹಜವಾಗಿ ಈ ಒಂದು ಚರ್ಚೆ ಕಾಂಗ್ರೆಸ್ ಮನೆಯಲ್ಲಿದೆ. ಇವತ್ತು ದೆಹಲಿಯಲ್ಲಿ ಏರ್ಪೋರ್ಟ್ನಲ್ಲಿ ಮಾತಾಡ್ತಾ ಡಿ ಕೆ ಒಂದಿಷ್ಟು ಮಾತುಗಳನ್ನು ಕೂಡ ಹೇಳಿದ್ದಾರೆ. ಅದರಲ್ಲಿ ಇಂಟ್ರೆಸ್ಟಿಂಗ್ ಅಂದರೆ ಎಲ್ಲ ವಿಚಾರವನ್ನು ಕೂಡ ನಾನು ನಿಮಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತು ಈಗ ಸಹಜವಾಗಿ ಮತ್ತೊಮ್ಮೆ ಚರ್ಚೆಯನ್ನು ಹುಟ್ಟಾಗ್ತಾ ಇದೆ. ಅದೇ ಸಂಕ್ರಾಂತಿ ಸಂದರ್ಭದಲ್ಲಿ ಸೂರ್ಯ ಪಥ ಬದಲಾವಣೆ ಆಗ್ತದೆ. ಅದೇ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳ ಪಥ ದೆಹಲಿ ಕಡೆ ನಾವು ಮಾಡಿದ್ದೀವಿ. ಅಧಿಕಾರ ಹಂಚಿಕೆ ಆಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಪೂರ್ವಕವಾದ ಬೆಳವಣಿಗೆ ಆಗಿರೋದ್ರಿಂದ ಒಂದು ಖುಷಿ ತಂದಿದೆ. ಅದು ನವೆಂಬರ್ ಮುಗೀತು, ಡಿಸೆಂಬರ್ ಮುಗೀತು, ಈ ಸಂಕ್ರಾಂತಿ ನೆನ್ನೆಗೆ ಮುಗೀತು. ಉಗಾದಿಗೆ ಇನ್ನು ಎಷ್ಟು ತಿಂಗಳು ಬಾಕಿ ಇದೆ ನೋಡ, ಮಾಚಲ್ ನೋಡ. ಸಂಕ್ರಾಂತಿಗೆ ಸೂರ್ಯ ಪಥ ಬದಲಾಗಿದೆ. ಹಾಗೆಯೇ ಕಾಂಗ್ರೆಸ್ನೊಳಗೂ ನಾಯಕತ್ವ ಬದಲಾವಣೆಯ ಚರ್ಚೆ ಗರಿಗೆದರಿದೆ. ಸಂಕ್ರಾಂತಿ ಕಳೆದು ಶಿವರಾತ್ರಿ ಬಂದ್ರೂ ಕುರ್ಚಿ ಕಾಳಗ ಮುಂದುವರಿಯೋ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಿವೆ. ಆದರೆ ಡಿಕೆ ಬಣ ಮಾತ್ರ ಕ್ರಾಂತಿಯ ನಿರೀಕ್ಷೆಯಲ್ಲಿದೆ. ದಕ್ಷಿಣಾಯಣದಿಂದ ಉತ್ತರಾಯಣ ಕಡೆಗೆ ಸೂರ್ಯ ಪಥ ಬದಲಿಸಿದಂತೆ ನಮ್ಮ ಪಥವು ದೆಹಲಿ ಕಡೆಗೆ ಬದಲಾಗಿದೆ ಅಂತಿರೋ ಡಿಕೆ ಟೀಮ್ ಪಟ್ಟ ಸಿಗುವ ನಿರೀಕ್ಷೆಯಲ್ಲಿದೆ. ಇವತ್ತಿಬ್ಬರನ್ನು ಒಟ್ಟಿಗೆ ಕರೆದಿದ್ದಾರೆ ಹೈಕಮಾಂಡ್. ಏನೋ ಒಂದು ಆಶಾಭಾವನೆ ಇದೆ. ಈಗ ವಿಷಯಕ್ಕೆ ಬರೋಣ. ಇತ್ತೀಚೆಗಷ್ಟೇ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬಂದಿದ್ರು. ಆಗ ಸಿಎಂ, ಡಿಸಿಎಂ ಇಬ್ಬರಿಗೂ ಕಮ್ ಟು ಡೆಲ್ಲಿ ಅಂತ ಬುಲಾವ್ ಕೊಟ್ಟಿದ್ರು. ಈ ಬೆನ್ನಲ್ಲೇ ಪಂಚರಾಜ್ಯ ಚುನಾವಣೆ ಹಿನ್ನೆಲೆ ಡಿಕೆ ದೆಹಲಿ ಪ್ರವಾಸದಲ್ಲಿದ್ದಾರೆ. ಈ ಮಧ್ಯೆ ರಾಜ್ಯದಲ್ಲಿ ರಾಹುಲ್ ಗಾಂಧಿ ಜೊತೆಗಿನ ಚರ್ಚೆಯನ್ನ ಗುಟ್ಟಾಗಿಟ್ಟಿದ್ದಾರೆ. Sir, recently you met Rahul Gandhi. Was there any discussion regarding the CM post? I can't disclose all those things. It is not a public issue to be discussed. It is between me and the party high command and my chief minister. ವಿಷಯ ಇದಲ್ಲ. ಚುನಾವಣಾ ಸಭೆಯ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ನಾಯಕತ್ವದ ಬಗ್ಗೆ ತೀರ್ಮಾನ ಕೈಗೊಳ್ಳುವ ಕುರ್ಚಿಯಲ್ಲಿರೋ ಖರ್ಗೆ ಜೊತೆಗೆ ಸಭೆ ನಡೆಸಿರೋದು ಕುತೂಹಲ ಮೂಡಿಸಿದೆ. ಡಿಕೆಯ ಈ ಪ್ರವಾಸ ಆಪ್ತರಲ್ಲಿನ ವಿಶ್ವಾಸ ಹೆಚ್ಚಿಸಿದೆ. ನಮ್ಮ ಪಥವು ಈಗ ದೆಹಲಿಗೆ ಬದಲಾಗಿದೆ ಅಂತ ಡಿಕೆ ಆಪ್ತ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ. ಮತ್ತೊಂದು ಕಡೆ ಸಿಎಂ ಆಪ್ತ ಜಮೀರ್ ಅಹಮದ್ ಖಾನ್ ಸಂಕ್ರಾಂತಿ ನಿನ್ನೆಗೆ ಮುಗೀತು ಎಂದಿದ್ದಾರೆ. ಅದೇ ಸಂಕ್ರಾಂತಿ ಸಂದರ್ಭದಲ್ಲಿ ಸೂರ್ಯ ಪಥ ಬದಲಾವಣೆ ಆಗ್ತದೆ. ಅದೇ ಸಂದರ್ಭದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳ ಪಥ ಸಂಘಟನೆ, ಪಕ್ಷದ ಅಭಿವೃದ್ಧಿ ಕಾರ್ಯಕ್ರಮಗಳು ಸರ್ಕಾರದ ಕಡೆ ಇತ್ತು. ನಮ್ಮದು ಇವತ್ತು ಪಥ ಬದಲಾವಣೆ ದೆಹಲಿ ಕಡೆ ನಾವು ಮಾಡಿದ್ದೀವಿ. ಇಲ್ಲಿವರೆಗೂ ಹೈಕಮಾಂಡ್ ಸಹ ನಮ್ಮನ್ನು ಪಥ ಬದಲಾವಣೆ ಮಾಡೋಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ನವಂಬರ್ ಕ್ರಾಂತಿ ಅಂತ ಹೇಳ್ತಾಯಿದ್ರು. ನಾನು ದಿಲ್ಲಿಯಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದೆ, ಕ್ರಾಂತಿ ಇಲ್ಲ, ಪ್ರಾಂತಿ ಇಲ್ಲ. ಯಾರು ನವಂಬರ್ ಕ್ರಾಂತಿ ಅಂತ ಇದ್ರು, ನವಂಬರ್ ಆದಮೇಲೆ ಅವ್ರಿಗೆ ವಾಂತಿ ಭೇದಿ ಶುರುವಾಗ್ತದೆ ಅಂತ ಹೇಳಿದೆ. ಅದು ನವಂಬರ್ ಮುಗೀತು, ಡಿಸೆಂಬರ್ ಮುಗೀತು, ಈ ಸಂಕ್ರಾಂತಿ ನೆನ್ನೆಗೆ ಮುಗೀತು. ಈಗ ಯಾವುದಿದೆ? ಈಗ ಯಾವುದಿದೆ ನೀವು ಹೇಳಪ್ಪ. ಉಗಾದಿಗೆ ಇನ್ನು ಎಷ್ಟು ತಿಂಗಳು ಬಾಕಿ ಇದೆ? ಮಾರ್ಚಲ್ಲಿ ಬಾಕಿ ಇದೆ ನೋಡ, ಮಾರ್ಚಲ್ಲಿ ನೋಡ. ಅದು ಮಾರ್ಚು ಹೋಗ್ತದೆ ಅದು. ಇನ್ನು ಡಿಕೆಗೆ ಸಿಎಂ ಯೋಗ ಕಟ್ಟಿಟ್ಟ ಬುತ್ತಿ ಅಂತ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿದ್ರೆ, ನಮ್ಮಿಂದ ನಿಮ್ಮಿಂದ ಬದಲಾಯಿಸಲು ಆಗಲ್ಲ ಅಂತ ಜಮೀರ್ ವ್ಯತಿರಿಕ್ತ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತಿಬ್ಬರನ್ನು ಒಟ್ಟಿಗೆ ಕರೆದಿದ್ದಾರೆ ಹೈಕಮಾಂಡ್. ಏನೋ ಒಂದು ಆಶಾಭಾವನೆ ಇದೆ, ಏನೋ ಒಂದು ಒಳ್ಳೆಯದಾಗ್ತದೆ. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಒಂದು ಮುಖ್ಯಮಂತ್ರಿ ಯೋಗ ಇವತ್ತು ಕೂಡಿ ಬರ್ತಾ ಇದೆ ಅನ್ನೋದು ಒಂದು ಭಾವನೆಯಲ್ಲಿ ನಾವು ಕಾಯ್ತಾ ಇದ್ದೀವಿ. ಅಧಿಕಾರ ಹಂಚಿಕೆ ಆಗುತ್ತೆ ಅನ್ನೋ ಒಂದು ಮಾಹಿತಿ ನಮಗೆಲ್ಲ ಒಂದು ಕಡೆ ಇತ್ತು. ಆ ನಿಟ್ಟಿನಲ್ಲಿ ಸಹ ನಾವು ಅದನ್ನು 2 ವರ್ಷಕ್ಕೆ ಆಯ್ಕೆ ಕಾಯ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಇವತ್ತು ಪೂರ್ವಕವಾದ ಬೆಳವಣಿಗೆ ಆಗಿರೋದ್ರಿಂದ ಒಂದು ಖುಷಿ ತಂದಿದೆ. ಕುರ್ಚಿ ಖಾಲಿ ಇಲ್ಲ. ಆ ಕುರ್ಚಿ ಸಿದ್ದರಾಮಯ್ಯಗೆ ಬದಲಾವಣೆ ಮಾಡಬೇಕಂದ್ರೆ ನಮ್ಮಿಂದ ನಿಮ್ಮಿಂದ ಸಾಧ್ಯ ಇಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಹೈಕಮಾಂಡಿಂದ ಮಾತ್ರ ಸಾಧ್ಯ. ಅತ್ತ ಡಿಕೆ ದೆಹಲಿಯಲ್ಲಿದ್ರೆ ಇತ್ತ ಸಿಎಂ ರಾಜಣ್ಣ ನಿವಾಸದಲ್ಲಿ ಭೋಜನಕೂಟ ಸವಿದಿದ್ದಾರೆ. ರಾಗಿ ಮುದ್ದೆ, ನಾಟಿ ಕೋಳಿ ಸಾರು ತಿಂದಿದ್ದಾರೆ. ಇಲ್ಲಿ ಮಾತನಾಡುತ್ತಾ ರಾಜಣ್ಣಗೆ ಸಿಹಿ ಸುದ್ದಿ ಎಂದಿದ್ದಾರೆ. ಸದಾ ಕೊಡ್ತಾವ್ರಲ್ಲ ಸಿಹಿ ಸುದ್ದಿ, ಯಾವಾಗಲೂ ರಾಜಣ್ಣನ ಜೊತೆ ಸಿಹಿ ಸುದ್ದಿನೇ ಇರೋದು. ಅದಾಯ್ತು. ಈಗ ಬೇರೆ ವಿಚಾರ ಮಾಡಿ ನಾನು ಹೈಕಮಾಂಡ್ನವ್ರ ಜೊತೆ ಮಾತಾಡ್ತೀನಿ. ಇತ್ತ ಮುಖ್ಯಮಂತ್ರಿಯನ್ನ ಲೀಸ್ ಬೇಸ್ಡ್ ಎಂದ HDKಗೆ HC ಮಹದೇವಪ್ಪ ತಿರುಗೇಟು ಕೊಟ್ಟಿದ್ದಾರೆ. ಇವತ್ತು ಒಂದು ಕಡೆ ಒಬ್ಬರು ಲೀಸ್ ಪೀರಿಯಡ್ ಮುಗಿದೋಗಿದೆ, ನಾನು ಮುಖ್ಯಮಂತ್ರಿ ಮಾಡಿ ಅಂತಾರೆ. ಇನ್ನೊಬ್ರು ಲೀಸ್ ಪೀರಿಯಡ್ ಮುಗಿದಿಲ್ಲ, ನಾನೇ ಮುಂದುವರಿತೀನಿ ಅಂತಾರೆ. ಲೀಸ್ ಇದ್ರೆ ಎಷ್ಟು ಇರ್ಬೇಕಾಯ್ತು? ಅಲ್ಲಿ ಎಷ್ಟು ದಿನ ಅಲ್ರಿ, ಎಷ್ಟು ದಿನ ಇರ್ಬೇಕಾಯ್ತು? 12 ತಿಂಗಳು, 11 ತಿಂಗಳು, 1.5 ವರ್ಷ ಅಷ್ಟಿರ್ಬೇಕಾಯ್ತಲ್ಲ. ಹಂಗಿದ್ರೆ ಇವರು ಎಸ್ ಕಂಪ್ಲೀಟೆಡ್ 5 years, ನಾವು ಎಸ್ ಕಂಪ್ಲೀಟೆಡ್ more than 2.5 years. Still is in office. ಏನು ಇವೆಲ್ಲ ಹಾಸ್ಯಾಸ್ಪದ ಇವೆಲ್ಲ.
ವಿಶೇಷ ಅಧಿವೇಶನ, ಸಂಸತ್ ಬಜೆಟ್ ಸೆಷನ್ ನಡುವೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಮಯ ಸಿಗುತ್ತಾ? ರಾಜನಾಯಕತ್ವದ ಬಗ್ಗೆ ಚರ್ಚಿಸ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ. ದೆಹಲಿಯಿಂದ ಮಹೇಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.